ನನ್ನ ಮಗಳು ಜೀವನನೇ ಹಾಳು ಮಾಡ್ತಾವಳಲ್ಲ ಈ ಮುದುಕಿನ ನಾನು ಯಾಕೆ ಸುಮ್ಕೆ ಬಿಡಬೇಕು. ಈ ಮುದುಕಿದೆ ನನಗೆ ಕಿಡ್ನಿ ಕೊಟ್ಬಿಟ್ರೆ ಹೆಂಗಿರ್ತದೆ. ಪಟಲಪ್ಪಂಗೆ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ವಿಷಯವ ಹೇಳ್ಬಿಟ್ರೆ ಡೀಲ್ ಮಾಡ್ಕೊಬಿಡ್ತೀನಿ. ಈ ಮುದುಕಿನೇ ಸರಿಯಾಗಿ ಒಂದು ಕಿಡ್ನಿ ಕಿತ್ಕೊಬಿಡ್ತೀನಿ. ಮರುವ ದಿನ ಬೆಕ್ಕಿನ ಮರಿ ಕುತ್ಕೊತಾಳೆ. ಹೆಂಗೆ ಇವಳನ್ನ ಕರ್ಕೊಂಡು ಹೋಗೋದು ಕಿಡ್ನಿ ಕೊಡೋಕ್ಕೆ ಅಂತ. ಏನಾರ ಒಂದು ಮಾಡಬೇಕಲ್ಲ. ಏನು ಮಾಡಲಿ, ಏನಾರ ಮಾಡಬೇಕು. ಹೆಂಗೆ ಕರ್ಕೊಂಡೋಗಿ ಕೂರಿಸ್ಲಿ. ಒಂದು ಕತೆ ಮಾಡ್ತೀನಿ. ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಈ ಮುದುಕಿನೇ ಬಂದು ಕೇಳಬೇಕು. ಏನು ಎತ್ತ ಹೆಂಗೆ ಹೌದಾ ಅಂತ ಹೇಳ್ಬಿಟ್ಟು ಈ ಮುದುಕಿನೇ ಬಂದು ನನ್ನ ಹತ್ರ ಕೇಳಬೇಕು. ಹಂಗೆ ಮಾಡ್ತೀನಿ. ನನ್ನ ಮಗಳ ಜೀವನನೇ ಹಾಳು ಮಾಡಿ ನನ್ನ ಅಳಿಯಂಗೇನೆಯ ಇನ್ನೊಂದು ಮದುವೆ ಮಾಡಕೊಳ್ತಿದ್ದೀನಿ. ಕಿತ್ತೋದು ಮುದುಕಿ. ಬಾ ಮಾಡಿಸ್ತೀನಿ, ಬಾ ನಿನಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಹಲೋ, ನೀನು ಹೇಳ್ದಂಗೆ ಆಸ್ಪತ್ರೆ ತಕ್ಕ ಹೋಗ್ಬಿಟ್ಟು ಬಂದೆ ಈಗ ತಾನೇ ನೀನಿಯ? ಹೋಗಿ ಬಂದೆ. ಸಿಕ್ಕಿದ್ರು ಡಾಕ್ಟ್ರು. ಎಂಥ ಒಳ್ಳೆ ಸುದ್ದಿ ಹೇಳ್ಬಿಟ್ಟು ಬಿಸಿ ಹೇಳ್ಬಿಟ್ಟು 5,000 ರೂಪಾಯಿ ಸಿಗಂಗೆ ಮಾಡ್ಬಿಟ್ಟೆ ಬಿಡು ನೀನು. ಡಾಕ್ಟ್ರೇ ನೀ ಆಸ್ಪತ್ರೆನಾಗೆ ಕರ್ಕೊಂಡೋಗಿ ನನ್ನ ಮ್ಯಾಲಿಂದ ಕೆಳಿಕನ ಎಲ್ಲ ಪರೀಕ್ಷೆ ಮಾಡಿ, ಅಯ್ಯೋ ಬೆಡ್ ಮೇಲೆ ಮಲಗಿಸಿ ಪರೀಕ್ಷೆ ಮಾಡಿ ಎಲ್ಲ ಮಾಡಿ, ಏನಿಲ್ಲ ಆರಾಮಾಗಿರ್ರಿ, ಏನು ತೊಂದರೆ ಇಲ್ಲ ಅಂತ ಎಲ್ಲ ಹೇಳಿ ನಮ್ದೆಲ್ಲ ಬಾಡಿ ಚೆಕಪ್ ಮಾಡಿದ್ರು. ಮ್ಯಾಲಿನ ಕೆಳಿಕನ ಒಡಿಯಿಂದ ಮುಡಿ ತನಕ ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಈಗ ಇನ್ನೂ ಕಳಿಸಿದ್ದು. ಸುಮ್ಮನೆ ಅಂದರೆ ಸುಮ್ಕೆ ಕಳಿಸ್ತಿಲ್ವೇ? 5,000 ರೂಪಾಯಿ ಕೊಟ್ಬಿಟ್ಟು ಕಳಿಸಿದ್ರೆ ಏನು ಆಸ್ಪತ್ರೆಗೆ ಹೋದರೆ ಅಷ್ಟೊಂದು ಕೊಟ್ಟು ಕಳಿಸ್ತಾರ? 5,000 ಕೊಟ್ರಾ? ಅದು ಹೆಂಗೆ? ಏನೋ ಕೇಂದ್ರ ಸರ್ಕಾರದ ಕಡೆಯಿಂದ ಆಫರ್ ಇತ್ತಂತೆ, ಅದಕ್ಕೇನೆಯಾ ಅಂತ ಹೇಳಿದ್ರು ಡಾಕ್ಟ್ರು. ಎಲ್ಲ ಪರೀಕ್ಷೆ ಮಾಡಿಸಿ ಇಂಜೆಕ್ಷನ್ ಕೊಟ್ಟು ಮಲಗಿಸಿ ಎಲ್ಲ ಬಾಡಿ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು 5,000 ರೂಪಾಯಿ ಕೈಗೆ ಇಕ್ಬಿಟ್ಟು ತಗೊಳವ ಅಂತ ಹೇಳ್ಬಿಟ್ಟು ಇಕ್ಬಿಟ್ಟು ಕಳಿಸ್ಬಿಟ್ರು. ಕ್ಯಾಶ್ ತಗೊಬಿಟ್ಟು ಬಂದೆ ನಾನು 5,000 ರೂಪಾಯಿ. ಹೂನೆ ಇನ್ನೊಂದ್ಕಿತ ಹೋಗೋಣ ಅಂತ ಅನ್ಕೊಂಡೆ. ಅಲ್ಲೆಲ್ಲ ಇಸ್ಕೊತಾರಲ್ಲ ಅಡ್ರೆಸ್ಸು ಎಲ್ಲ ಇನ್ನೊಂದು ಮೋಸ ಮಾಡೋಕ್ಕಾಗಕ್ಕಿಲ್ಲ ಬಿಡು. ನನ್ನ ಮಗಳಿದ್ರೆ ನನ್ನ ಮಗಳಿಗೂ ಪರೀಕ್ಷೆ ಮಾಡಿಸ್ಬಿಟ್ಟು 5,000 ರೂಪಾಯಿ ಇಸ್ಕೊತಾ ಇದ್ದೆ. ನನ್ನ ಮಗಳು ಇಲ್ವಲ್ಲ, ಇವಾಗ ಏನು ಮಾಡೋದು? ಅದೇ ಬಿಡು, 5,000 ರೂಪಾಯಿ ಸಿಕ್ತು, ಖರ್ಚಿಗಾಯ್ತು. ಏನು ಸುಮ್ಮನೆ ಕೊಟ್ಟು ಸಿಕ್ಬಿಡ್ತದ? ಸುಮ್ಮನೆ ಹಂಗೆಲ್ಲ ಸಿಗಂಗಿದ್ರೆ ಏನೋ ಅನ್ಬೋದಿತ್ತು. ಅಯ್ಯೋ ನೋಡಂತಾಗ ಆಯಿತು. ನೀನು ಹೋಗ್ಬಿಟ್ಟು ಬತ್ತೀಯಾ? ಸರಿ ಆಯ್ತು, ಹೇಳು ಮಾಡಕ್ತೀನಿ ಫೋನ. ಮನೆಗೆ ಬಂದೆ ಆಮೇಲೆ ಮಾಡ್ತೀನಿ ತಗ ನಿಂಗೆ. ಸರಿ ಆಯಿತು. ಏನು 5,000 ರೂಪಾಯಿ ಕೊಟ್ಟು ಕಳಿಸ್ತಾರ ಡಾಕ್ಟ್ರು? ಬೀಗ್ರೆ ನೀವು ಬಂದ್ರಾ? ನೀವು ಬಂದಿದ್ದೆ ನಾನು ನೋಡಲಿಲ್ಲ ನೋಡಿ. ಅದು ನಮ್ಮ ಫ್ರೆಂಡ್ ಒಬ್ಳು ಹೇಳಿ ಹೋಗಿ ಆಸ್ಪತ್ರೆನಾಗೆ ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಬಂದರೆ ಅವರೇನೇ 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು, ಪರೀಕ್ಷೆ ಮಾಡ್ಕೊಂಬಿಟ್ಟು ಬಂದರೆ ಅಂತ. ನಾನು ಅದಕ್ಕೆ ಸುದ್ದಿ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಬಂದೆ. 5,000 ರೂಪಾಯಿ ಕೊಟ್ಟು ಕಳಿಸಿದ್ರು ನನಗೂ. ಅದಕ್ಕೆ ನಾನು ಬಂದೆ ಸುಮ್ಕೆನೆ. ಅಯ್ಯೋ ನಿನ್ನ ಮಕ್ಕೆ, ನನಗೂ ಹೇಳೋದಲ್ವೇ, ನಾನು ಗೊತ್ತಾ ಇದ್ದೆ. ನನಗೆ ಹೇಳ್ತಿದ್ದಂಗೆ ಒಬ್ಳೆ ಹೋಗ್ಬಿಟ್ಟು ಮಾಡಿಸ್ಕೊಂಬಿಟ್ಟು ಬಂದಿದ್ಯಲ್ಲ, ನಿನಗೈದು ನನಗೈದು ಆಗೋದು 10,000 ಆಯ್ತಿರಲ್ವಾ? ಹೂನಲ್ವೇ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಹೋಗತ್ತಾಗಿ, ನಾನು ಮರ್ತೇ ಹೋಗ್ಬಿಟ್ಟೆ. ನಿಮ್ಮನ್ನು ಕರ್ಕೊಂಡೋಗಿರತ್ತಾಗ ನಿಮಗೂ ಮಾಡಿ 5,000 ರೂಪಾಯಿ ಕೊಟ್ಟಿರೋನು. ಈಗ ಬರ್ತೀನಿ ಅಂತ ಹೇಳಿದ್ರೆ ಕರ್ಕೊಂಡೋಯ್ತೀನಿ. ರೆಡಿ ಆಯ್ತೀರಾ? ನೀವು ರೆಡಿ ಆಯ್ತೀರಾ ಅಂತ ಹೇಳಿದ್ರೆ ಒಂದು 5 ನಿಮಿಷ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಹಂಗೇನೇ ಬರ್ತೀನಿ. ನೀವು ರೆಡಿ ಆಗಿ ನೀವು ಮತ್ತೆ ಹೋಗ್ಬಿಟ್ಟು ಬರೋಣ. 5,000 ರೂಪಾಯಿ ಕೊಡ್ತಾರೆ, ಗ್ಯಾರಂಟಿ 5,000 ರೂಪಾಯಿ ಕೊಡ್ತಾರಾ? ಅಯ್ಯೋ ನಂತಾಗೆ ಐತಿ, ಬೇಕಾದ್ರೆ ತೋರಿಸ್ಲಾ ನಾನೇನೆ? ನಾನು ಯಾಕೆ ಸುಳ್ಳು ಹೇಳಿ? ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗಕ್ಕಿಲ್ವಾ? ಗೊತ್ತಾಯ್ತದಲ್ಲ. ಗೊತ್ತಾಯ್ತದೆ ಸದ್ಯ. ಯಾವುದೋ 5,000 ರೂಪಾಯಿಗೆ ತಿಂಗಳು 2 ತಿಂಗಳು ಜೀವನ ಮಾಡ್ಬೋದು ಹಳ್ಳಿನಾಗೆ. ಯಾಕೆ ಬಿಡಬೇಕು? ಕೂಲಿನಲ್ಲಿ ಮಾಡಿದ್ರು 5,000 ರೂಪಾಯಿ ಸಿಗಕ್ಕಿಲ್ಲ. ಸುಮ್ಮನೆ ಅವರೇ ಪುಕ್ಸಟ್ಟೆ ಪರೀಕ್ಷೆ ಮಾಡಿಬಿಟ್ಟು ಪುಕ್ಸಟ್ಟೆ ಕೊಡ್ತಾರೆ ಅಂದರೆ ನಾನು ತಾನೇ ಯಾಕೆ ಬಿಡಲಿ ಹೇಳಿ? ಆಯ್ತಾಯ್ತು, ನಾನು ರೆಡಿ ಆಯ್ತೀನಿ, ತಲೆಗೋಸ್ಕೊಂಡು ಬಟ್ಟೆ ಹಾಕೊಬಿಟ್ಟು ಬರ್ತೀನಿ. ಕರ್ಕೊಂಡೋಗು, ನಾನು ಬರ್ತೀನಿ. ಆಯಿತು. ಕಳ್ಮುತ್ಕಿ ಮಾಡ್ತೀನಿ ನಿಮಗೆ. ಪಟೇಲಪ್ಪರೇ, ನೀವು ಹೇಳ್ದಂಗೆ ನಮ್ಮ ಬೀಗರು ಕಿಡ್ನಿ ಕೊಡ್ತಾರೆ. ನೀವು 2 ಲಕ್ಷ ಕೊಡ್ತೀರಾ ತಾನೇ? ಏನು ಕಿಡ್ನಿ ಕೊಡೋಕ್ಕೆ ತಯಾರು ಮಾಡ್ಬಿಟ್ಟ ಒಬ್ಬರನ್ನ? ತಯಾರು ಮಾಡಿಬಿಟ್ಟಿದ್ದೀನಿ ಒಬ್ಬರನ್ನ. ಕೊಡ್ತಾರೆ ಅವರೇ. ನೀವು ಬಂದು ಆಸ್ಪತ್ರೆಗೆ ಕರ್ಕೊಂಬಿಟ್ಟು ಬರ್ತೀನಿ. ನೀವು 2 ರಿಂದ 2.5 ಲಕ್ಷ ಕೊಡ್ಬೇಕು ನನಗೆ, ಈಗಲೇ ಹೇಳಿದ್ದೀನಿ. ಸರಿ ಆಯಿತು. ನನ್ನ ಫ್ರೆಂಡು ಎಷ್ಟು ಬೇಕಾದರೂ ಕೊಡಕ್ಕೆ ರೆಡಿ ಆಗೋನೆ. 2 ರಿಂದ 2.5 ಲಕ್ಷ ರೂಪಾಯಿ ಕೊಡಿಸೋ ಜವಾಬ್ದಾರಿ ನಂದು. ಸರಿನಾ? ನಿನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರಿವಂತೆ ನೋಡು. ಸಂಜೆ ಆಸ್ಪತ್ರೆಗೆ ಕರ್ಕೊಂಬಿಟ್ಟು ಬಾ. ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ನಾನು ಕರ್ಕೊಂಬಿಟ್ಟು ಬರ್ತೀನಿ. ಹೆಂಗೋನತ್ತಕ್ಕೆ ಕಿಡ್ನಿ ಸಿಗ್ತೈತೆ, ನನ್ನ ಫ್ರೆಂಡ್ಗೂ ಉಪಯೋಗ ಆಗ್ತೈತೆ, ನಿಮಗೂ ಉಪಯೋಗ ಆಗ್ತೈತೆ. ಸರಿ ಆಯಿತು. ಅದೇ ನಮ್ಮ ಬೀಗ್ರವರೆಲ್ಲ ಬೀಗೂರನ್ನೇ ಕರ್ಕೊಂಬಿಟ್ಟು ಬರ್ತಾ ಇದ್ದೀನಿ. ಅವ್ರಿಗೆ ಮೊದಲಿಗೆ ಏನು ಹೇಳ್ಬೇಡಿ, ಅವ್ರಿಗೂ ಸಾಕಿಂಗ್ ನ್ಯೂಸ್ ಆಗೋಗ್ಬಿಡ್ತದೆ. ಸುಮ್ಮನೆ ಸ್ವಲ್ಪ ಹೊತ್ತು ಬಿಟ್ಬಿಡಿ, ನೀವು ಏನು ಕೇಳಕ್ಕೆ ಹೋಗ್ಬೇಡಿ. ಪದೇ ಕೇಳಿ ನೀವೆಲ್ಲ ಎದುರಿಸ್ತಿದ್ರೆ ಅವರು ಬೋಲೆ ಎದುರ್ಕೊಬಿಟ್ಟು ಆಮೇಕಿಂದ ಇಲ್ಲ ಕಣಪ್ಪ ನಾನು ಕಿಡ್ನಿ ಕೊಡೋಕ್ಕಿಲ್ಲ ಅಂತ ಓಡ್ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಸರಿನಾ? ಆರಾಮಾಗೆ ನೆಮ್ಮದಿಯಾಗಿ ನೀವು ಸುಮ್ಮನಿರಿ. ಅವರೇ ಒಯ್ತಾರೆ, ಮನಿಕತ್ತಾರೆ, ನಗ್ನಗ್ತಾ ಕೊಡ್ತಾರೆ. ನೀವು ಪದೇ ಕೇಳಿದ್ರೆ ಅವ್ರಿಗೂ ಟೆನ್ಷನ್ ಆಗೋಗ್ಬಿಟ್ಟು ಬ್ಯಾಡ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ರೆ ಆಮೇಕಿಂದ ಮತ್ತೆ ಇನ್ನೊಬ್ಬರು ಹಿಡ್ಕೊಬಿಟ್ಟು ಬಂದು ಕಿಡ್ನಿ ಕೊಡ್ಸೋಕ್ಕಾಗಕ್ಕಿಲ್ಲ. ಸರಿನಾ? ಪಟೇಲಪ್ಪರೇ, ಈಗ ಸಂಜೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಕರ್ಕೊಂಬಿಟ್ಟು ಬರಲಿ ಹೇಳಿ? ಅದೇ ನೀವು ಹೇಳಿದ್ರಲ್ಲ ಆಗ್ಲೇನೇನಿಯಾ? ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಇರ್ತಾನೆ ಅಂತ, ಅದೇ ಆಸ್ಪತ್ರೆಗೆ ಕರ್ಕೊಂಬಿಟ್ಟು ಬಂದ್ಬಿಡು. ನನ್ನ ಫ್ರೆಂಡ್ಗೆ ಹೇಳ್ತೀನಿ ಕ್ಯಾಶ್ ಎತ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಎತ್ಕೊಂಬಿಟ್ಟು ಬರ್ತಾನೆ. ಕೊಟ್ಬಿಟ್ಟು ಹಂಗೇನಿಯಾ ಇದು ಮಾಡ್ತಾನೆ. ಸರಿ ಆಯಿತು ಪಟೇಲಪ್ಪರೇ, ನನ್ನ ಫ್ರೆಂಡ್ಗೆ 10 ಲಕ್ಷ ಕೇಳ್ಬಿಡ್ತೀನಿ ನಾನು.
10 ಲಕ್ಷ ಕೇಳಿ ಇವಮ್ಮಂಗೆ ಒಂದು 2.5 ಲಕ್ಷ ಕೊಟ್ಟು ಇನ್ನು 7.5 ಲಕ್ಷ ನಾನೇ ಮಡಿಕೊಬಿಡ್ತೀನಿ. ಕಿಡ್ನಿ ಯಾರನ್ನ ಲಕ್ಷಕ್ಕೆ ಸಿಗಂಗಿದ್ರೆ ಎಲ್ಲರನ್ನೂ ಇದು ಮಾಡೋರೇನೋ. ಯಪ್ಪ ಬೇಡ ಬಿಡು. ಈಗ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿ ಹೆಂಗೋ ಕುಂತಿದ್ದ ಜಾಗದಾಗೆ ನಾನು ಲಾಭ ಮಾಡ್ಕೊಂಡಂಗಾಯ್ತು. ಬೀಗ್ರೆ ರೆಡಿ ಆದ್ರಾ? ಇನ್ನೂ ಆಗ್ಲಿಲ್ವಾ? ತಡ ಆಯ್ತದ ಬಿರ್ನ ಬನ್ನಿ, ಬಿರ್ನ ಆಗಿ ಬನ್ನಿ. ಈಗ ಬಂದೆ, ತಲೆಗೋಸ್ಕರ ಇದೀನಿ ಬಂದೆ. ನಿನ್ನಜ್ಜಿ ಮಾತಾಡ್ಕೊಡ್ದು ಎರಡು ಕಿತ್ಕೊಬಿಡಿ ಸರ್, ನಂಗೆ ಬೇಡವೇ ಬೇಡ ಅಂತ ಹೇಳ್ಬಿಡ್ತೀನಿ. ಕಿತ್ತೋಗಿರೋಳು ಇವಳಿಂದ ನನ್ನ ಮಗಳು ಸಂಸಾರನೇ ಹಾಳಾಗೋಯ್ತಿತ್ತು. ಈ ಮುದುಕಿನೇ ಇಲ್ಲ ಅಂತ ಹೇಳಿದ್ರೆ ನೆಮ್ಮದಿಯಾಗನೇ ಇರ್ಬೋದೇನು. ಮುದುಕಿ ಮುದುಕಿ ಕಿತ್ತೋದು ಮುದುಕಿ ಬಾ ನಿಂಗೆ ಮಾಡ್ತೀನಿ ಬಾ. ಕಿಡ್ನಿ ಕಿತ್ಕೋಬೇಕಾದ್ರೆ ಹೋದ್ರೂ ಬೇಜಾರಿಲ್ಲ ನನಗಂತೂ. ಸದ್ಯ ನಮ್ಮ ಮನೆಗೆ ಬಂದ್ಬಿಟ್ಟು ವಕ್ರಸ್ಕೊಂಡು ನಮ್ಮನ್ನು ಸಾಯಿಸ್ಲಿಲ್ಲ ಅಂತಂದರೆ ಸಾಕು. ತಲೆಯೆಲ್ಲ ಗೋಸ್ಕೊಂಡು ರೆಡಿ ಆದೆ ನೋಡಿ. ಸರ್ನ ಹೋಗೋಣ. ಒಂದು 6,000 7,000 ಕೊಟ್ಟಿದ್ರೆ ಸಂದಕ್ಕಿಲ್ಲದಪ್ಪ. ಬೋರಿ 5,000 ಕೊಡ್ತಾವ್ರಾ? ಗೌರ್ಮೆಂಟ್ ಸ್ಕೀಮು ಅಂದರೆ ಜಾಸ್ತಿ ಎಲ್ಲಿ ಕೊಡ್ತಾರೆ? ಈ CC ಕೊಡ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಕೊಡ್ತಿರ್ಲಿಲ್ವ? ಇಲ್ಲ ಆಗಿದ್ರೆ ಆಯಿತು ನೋಡಿ ಹೋಗೋಣ. ಹೋಗ್ಬಿಟ್ಟು ನೀವು ಇನ್ನೊಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಇನ್ನೊಂದು ಬೇಕಾದ್ರೆ ನಿಮ್ಗೆ ಒಂದು 5,000 ಕೊಡ್ತಾರೆ. ನಾವು 2 ಸಲ ಮಾಡಿಸ್ಕೊಂಡು ದುಡ್ಡು ಕಿತ್ಕೊಂಡು ನೆಟ್ಟಿಗೆ ಬರೋಣ. ಈ ಕನ್ನಡಕ ಹಾಕೊಂಡು ಒಂದು ಮಾಡಿಸ್ಕೊತೀನಿ, ಕನ್ನಡಕ ಬಿಚ್ಬಿಟ್ಟು ಒಂದು ಮಾಡಿಸ್ಕೊತೀನಿ. ಎಲ್ಲರೂ ಗೊತ್ತಾಗಕ್ಕಿಲ್ಲ, ಕನ್ಫ್ಯೂಸ್ ಆಗೋಯ್ತಾರೆ. ಆಯ್ತಾರೆ ಅವರಂತೂ ಫುಲ್ಲು ಕನ್ಫ್ಯೂಸ್ ಆಗೋಯ್ತಾರೆ. ಡಾಕ್ಟ್ರು ಇನ್ನೂ ಬರೋಕೆ ಅರ್ಧ ಗಂಟೆ ಬೇಕಂತೆ. ಅಷ್ಟೊತ್ತಿಗೆ ನಾವು ಬಸ್ ಹತ್ಕೊಂಡು ಪ್ಯಾಟೆ ಗಿಟೆ ಎಲ್ಲ ಸುತ್ತಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತದೆ. ಬರ್ರಿ ಹೋಗೋಣ. ಏನು ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ ಬರ್ರಿ. ಅಲ್ಲ ಇದು ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಪ್ರೈವೇಟ್ ಆಸ್ಪತ್ರೆ. ಇದ್ರಾಗ ಇಷ್ಟೊಂದು ಎಲ್ಲನೂ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾರ. ಗೌರ್ಮೆಂಟ್ ಅಲ್ದಿದ್ದಕ್ಕೆ ಹೆಂಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೀನು ಇಲ್ಲೇನ ಪರೀಕ್ಷೆ ಮಾಡಿಸ್ಕೊಂಡಿದ್ದು? ನಾನು ಇಲ್ಲೇ ಪರೀಕ್ಷೆ ಮಾಡಿಸ್ಕೊಂಡಿದ್ದು. ಡಾಕ್ಟ್ರು ಬರೋಕ್ಕೆ ಇನ್ನೂ ಟೈಮ್ ಆಯ್ತದಂತೆ. ಡಾಕ್ಟ್ರು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಂತ ಬರೋಕ್ಕೆ. ಏನೋ ಎಮರ್ಜೆನ್ಸಿ ಇತ್ತಂತೆ, ಹೋಗೋವ್ರಂತೆ. ಬರ್ತಾರೆ, ನೀವು ಹೋಗಿ ಹಾಸಿಗೆ ಮೇಲೆ ಕುಂತ್ಕೊಂಡಿರಿ. ನಾನು ಇಲ್ಲೇ ಕುಂತ್ಕೊಂಡಿದ್ದೆ. ಕೈಗೆ ಕ್ಯಾಶ್ ಕೊಟ್ಬಿಡ್ತಾರೆ. ನಾನೇ ಬೇಕಾದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ಹೇಳ್ಬಿಟ್ಟು ಒಂದು 5,000 ಕೊಡಿ, ಇನ್ನೊಂಚೂರು ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ಬಿಟ್ಟು ನಾನೇ ನಿಮಗೋಸ್ಕರ ಕೇಳಿಸ್ಕೊಡ್ತೀನಿ. ಇಲ್ಲಿರೋ ಸ್ಟಾಫು ಎಲ್ಲ ಪರಿಚಯ ಆಗೋಗ್ಬಿಟ್ಟವ್ರು ನಮಗೂ. ಎಲ್ಲ ಸಂದಾಕ್ ಮಾತಾಡಿಸ್ತಾರೆ. ಹೋಗಿ ಕೂತ್ಕೊಳ್ಳಿ, ಇಲ್ಲ ಮನೆ ಕಳಿ, ನೀವು ರೆಸ್ಟ್ ಮಾಡ್ತಾ ಇರಿ. ಇಂಥವೆಲ್ಲ ಸಂದ ಹುಡುಕ್ತೀರ ನೀವಂತೂ. ಬೀಗರು ಅಂದರೆ ಹಿಂಗೆ ಇರಬೇಕು. ಆಯ್ತಾಯ್ತು ಕುಂತ್ಕತೀನಿ. ಅದೇನೋ ನೋಡು. ಫಸ್ಟ್ ಹೋಗ್ಬಿಟ್ಟು ಶಾನೆ ದುಡ್ಡು ಕೊಡ್ತಾರೆ ನಾವು ಕೇಳು. ಆಯಿತು. ಅಬ್ಬಬ್ಬಾ AC ಹಾಕಿದಂಗವ್ರೆ. TV ಬೇರೆ ಐತೆ. ಇದೀನಿ ಅಂತ PMS ಆಸ್ಪತ್ರೆ ಬೇಡ, ಇವರೇ ಪರೀಕ್ಷೆ ಮಾಡಿ ಇವರೇ ಕಾಸು ಕೊಡ್ತಾರೆ ಅಂದರೆ ಬುಡತ್ತಾಗೆ. ಇವರಂತ ಒಳ್ಳೆಯರು, ಇವರಂತ ಪುಣ್ಯವಂತರು ಎಲ್ಲನ ಇರ್ತಾರ? ಇಂಥವ್ರು ಇರೋದಕ್ಕೇನಿಯ ಭೂಮಿ ಮೇಲೆ ಮಳೆ ಬೆಳೆ ಎಲ್ಲ ಸಂದ ಕಾಯ್ತಿರೋದು. ಬಿಡು, ಬಿಸಿಲಿಗೆ ಹೋಗಿದ್ದಂಗೆ 5,000 ದುಡ್ಕೊಂಡಂಗೆ ಆಯ್ತದೆ. ಇನ್ನೊಂಚೂರು ಶಾನೆ ಕೊಟ್ಟರು ಕೊಡ್ಬೋದೇನೋ. ಕೇಳ್ಕೊಳ್ಳೋದು ನಾನೇನಿ. ಏನೋ ಸ್ಕೀಮ್ ಇರಬೇಕು ಹೇಳು. ಗೌರ್ಮೆಂಟ್ದೇನೋ ಸ್ಕೀಮ್ ಇರ್ತದೆ, ಅದಕ್ಕೆ ಕೊಡ್ತಾರೆ. ನನ್ನ ಮೊಮ್ಮಗೂ ಕರ್ಕೊಬಿಟ್ಟು ಬರ್ಬೇಕಿತ್ತು ಜೊತೆಗೇನೆ. ಬಿಡು, ಮನೆಗೆ ಹೋಗ್ಬಿಟ್ಟು ನಾನೇ ಕಳಿಸ್ತೀನಿ. ಹೋಗ್ಬಿಟ್ಟು ಬರಲ ಮಗ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ. ಅಯ್ಯೋ, ಈ ಅಮ್ಮನ ಕರ್ಕೊಂಡ್ಬಿಟ್ಟು ಬಂದಿದ್ರಾ? ಕಿಡ್ನಿ ಕೂಡ ಒಪ್ಕೊಂಡವಳ? ನಿಮ್ಗೆ ಅದೆಲ್ಲ ಯಾಕೆ? ಡೀಲು ಅಂದರೆ ಡೀಲು, ಸರಿನಾ? ಫುಲ್ಲು ಡೀಲ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಈ ಅಮ್ಮನ ಕರ್ಕೊಂಬಂದು ಆಸ್ಪತ್ರೆನಾಗ ಮಲಗಿಸಿದ್ದೀನಿ. ನಂಗೆ ಅಡ್ವಾನ್ಸ್ ಅಂತ ಒಂದು 50,000 ಕೊಟ್ಬಿಡಿ ಸಾಕು. 50,000 ಸದ್ಯಕ್ಕೆ ಕೊಡಿ, ಆಮೇಕಿಂದ 2 ಲಕ್ಷ ಕೊಡಿವ್ರಂತೆ. ನಾನು ಅರ್ಜೆಂಟಾಗಿ ನನ್ನ ಮಗಳನ್ನ ಬಿಡಿಸ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ನಾನೇನು ಮೋಸ ಮಾಡಲ್ಲ, ಕೊಡ್ತೀನಿ. ಆಪ್ರೇಷನ್ ಆಗಲಿ ಇರು. ನೋಡಿ, ಕರ್ಕೊಂಬಂದು ಇಲ್ಲಿಗಾನ ಬಿಟ್ಟಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನೀನು ಆಪ್ರೇಷನ್ ಮಾಡಿದಂಗಿತ್ತೀರಾ? ಇಂಜೆಕ್ಷನ್ ಕೊಟ್ಟು ಮತ್ತು ಒರೆಸ್ಬಿಟ್ಟು ಮಾಡ್ತೀರಾ. 2 ಲಕ್ಷ ಆಮೇಲೆ ಬಂದ್ಬಿಟ್ಟು ನಾನು ಇಸ್ಕೊತೀನಿ. ಒಂದು 50,000 ರೂಪಾಯಿ ಇಸ್ಕೊಟ್ಬಿಡಿ. ನಿಮ್ಮ ಫ್ರೆಂಡು ಅಂದ್ರಲ್ಲ, ಅವ್ರ ತಾಯಿ ಒಂದು 50,000 ಇಸ್ಕೊಟ್ಬಿಡಿ ಸಾಕು. ನನಗೆ ಇನ್ನೇನೂ ಬೇಡ. 50,000 ಇಸ್ಕೊಟ್ಬಿಟ್ರೆ ನಿಮ್ಮದೇ ಗತಾಗೆ ಹೋಯ್ತೀನಿ ನಾನು. ಸರಿ ಬಾ, ನನ್ನ ಫ್ರೆಂಡು ಇಲ್ಲೇ ಅವನೇ ಹೇಳ್ಬಿಟ್ಟು ಇಸ್ಕೊಡ್ತೀನಿ ಬಾ. ಮುದುಕಿ ಇನ್ನೊಂದ್ಕಿಂತ ಯಾರಿಗೋ ಇನ್ನೊಂದು ಮದುವೆ ಮಾಡ್ತೀನಿ, ಇನ್ನೊಬ್ರನ್ನ ಯಾರನ್ನೋ ಹಾಳು ಮಾಡ್ತೀನಿ ಅಂತ ಆಗಲೇ ಕೊಡ್ದೀನು. ಬಿದ್ದಿರು ಇಲ್ಲೇನೇನೆ.